ಹಾಯ್ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ಇರುವಂತ ಒಂದು ಸ್ಥಾನದ ಪ್ರಕಾರ, ಶನಿ ಇರುವಂತ ಒಂದು ಭಾವದ ಪ್ರಕಾರ ನಿಮ್ಮ ಒಂದು ಶಿಸ್ತು ಅಥವಾ ಕೆಲಸದ ಬಗ್ಗೆ ಆಸಕ್ತಿ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಶನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಠಿಣ ಪರಿಶ್ರಮ ಬರುವಂತ ಒಂದು ಗ್ರಹ, ಬಯಸುವಂತ ಒಂದು ಗ್ರಹ ಅಂತ ಶನಿ. ಮತ್ತೆ ಶಿಸ್ತು, ಶನಿ ಯಾವ ಭಾವದಲ್ಲಿ ಇರ್ತಾನೋ ಆ ಭಾವದ ವಿಷಯದಲ್ಲಿ ತುಂಬಾ ಒಂದು ಶಿಸ್ತು ಮತ್ತು ಕಟ್ಟುನಿಟ್ಟಾಗಿರ್ತಾನೆ ಶನಿ. ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ ಶನಿ ಇರುವ ಸ್ಥಾನದಂತೆ ಶಿಸ್ತು, ಇದರ ಬಗ್ಗೆ ನೋಡೋಣ. ಉದಾಹರಣೆಗೆ ಶನಿ ಲಗ್ನದಲ್ಲಿದ್ರೆ ಅಂತ ತಿಳ್ಕೊಳ್ಳಿ. ಇದು ನಿಮ್ಮ ಬಗ್ಗೆನೇ ಹೆಚ್ಚು ನಿಮ್ಗೆ ಶಿಸ್ತು ಕೊಡ್ತದೆ. ನಿಮ್ಮ ಬಗ್ಗೆನೇ ನೀವು ತುಂಬಾ ಕಟ್ಟುನಿಟ್ಟು ವ್ಯಕ್ತಿ ಆಗಿರ್ತಾರೆ. ನೀವು ಈ ತರ ಇರ್ಬೇಕು, ಈ ತರ ಇರ್ಬೇಕು, ಹೀಗೆ ಇರ್ಬೇಕು ಅಂತ ನೀವು ಕಟ್ಟುನಿಟ್ಟು ಶಿಸ್ತನ್ನ ಹೇರ್ಕೊಳ್ಬಹುದು ಲಗ್ನದಲ್ಲಿ ಶನಿ ಇದ್ದಾಗ. ಮತ್ತೆ ಕೆಲಸದ ಪ್ರತಿ ಕೂಡ ತುಂಬಾ ಕಟ್ಟುನಿಟ್ಟಾಗಿರ್ತೀರಿ. ಎರಡನೇ ಮನೇಲಿ ಏನಾದ್ರು ಶನಿ ಇದ್ರೆ ಕುಟುಂಬದ ಪ್ರತಿ ತುಂಬಾ ಕಟ್ಟುನಿಟ್ಟಾಗಿರ್ತೀರಿ. ನೀವು ಕುಟುಂಬದಲ್ಲಿ ತುಂಬಾ ಕಟ್ಟುನಿಟ್ಟಾಗಿರೋ ವ್ಯಕ್ತಿ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ. ಮತ್ತೆ ಆಹಾರ ವಿಷಯದಲ್ಲಿ ಕೂಡ ತುಂಬಾ ಕಟ್ಟುನಿಟ್ಟು ಶಿಸ್ತು ಇರ್ತದೆ. ಹಣಕಾಸಿನ ವಿಷಯದಲ್ಲಿ ಕೂಡ ಶಿಸ್ತು ಕಟ್ಟುನಿಟ್ಟಿರ್ತದೆ ಅಂತ ಹೇಳ್ಬೋದು. ಮೂರನೇ ಮನೇಲಿ ಶನಿ ಇದ್ರೆ ಸಹೋದರರ ಪ್ರತಿ ತುಂಬಾ ಕಟ್ಟುನಿಟ್ಟಾಗಿರ್ಬೋದು. ನಿಮ್ಮ ತಮ್ಮ ಅಥವಾ ತಂಗಿಯ ಪ್ರತಿ ತುಂಬಾ ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ಬೋದು ಮೂರನೇ ಮನೇಲಿ ಏನಾದ್ರು ಶನಿಗ್ರಹ ಇದ್ರೆ. ಮತ್ತೆ ನಿಮ್ಮ ನೆರೆಹೊರೆಯವರ ಪ್ರತಿ ತುಂಬಾ ಕಟ್ಟುನಿಟ್ಟಾಗಿರ್ತೀರಿ. ನೀವು ನಿಮ್ಮ ನೆರೆಹೊರೆಯವರು ಇರ್ತಾರಲ್ಲ, ಅವರ ಬಗ್ಗೆ ತುಂಬಾ ಕಟ್ಟುನಿಟ್ಟಾಗಿರ್ತೀರಿ. ನಾಲ್ಕನೇ ಮನೇಲಿ ಏನಾದ್ರು ಶನಿಗ್ರಹ ಇದ್ರೆ ನಿಮ್ಮ ತಾಯಿಯ ಪ್ರತಿ ತುಂಬಾ ನೀವು ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ತೀರಿ. ನೀವು ನಿಮ್ಮ ತಾಯಿಯ ಪ್ರತಿ ತುಂಬಾ ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ತೀರಿ. ನಿಮ್ಮ ವಾಹನದ ಪ್ರತಿ ತುಂಬಾ ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ತೀರಿ. ನಿಮ್ಮ ಸುಖ ಸೌಕರ್ಯ ಬಗ್ಗೆ ಕೂಡ ಸ್ವಲ್ಪ ಶಿಸ್ತು ಇರ್ಬೋದು ನಿಮ್ಗೆ. ಪಂಚಮದಲ್ಲಿ ಏನಾದ್ರು ಶನಿಗ್ರಹ ಇದ್ರೆ ನೀವು ಮಕ್ಕಳ ಪ್ರತಿ ತುಂಬಾ ಒಂದು ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಮಕ್ಕಳ ಪ್ರತಿ ತುಂಬಾ ಒಂದು ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರೋ ಚಾನ್ಸ್ ಇರ್ತದೆ. ಮತ್ತೆ ಶಿಕ್ಷಣದ ಪ್ರತಿ ತುಂಬಾ ಒಂದು ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ತೀರಿ. ನಿಮ್ಮ ಎಜುಕೇಶನ್ ಬಗ್ಗೆ ತುಂಬಾ ಕಟ್ಟುನಿಟ್ಟಾಗಿರ್ತೀರಿ. ನೀವು ನಿಮ್ಮ ಪ್ರೇಮಿಯ ಬಗ್ಗೆ ಕೂಡ ತುಂಬಾ ಒಂದು ಶಿಸ್ತಿನ ವ್ಯಕ್ತಿ ಆಗಿರ್ತೀರಿ ಅಂತ ಹೇಳ್ಬಹುದು. ನಿಮ್ಮ ಪ್ರೇಮಿಯ ಮೇಲೆ ನೀವು ಶಿಸ್ತನ್ನ ಹೇಳ್ಬಹುದು. ಆರನೇ ಮನೇಲಿ ಏನಾದ್ರು ಶನಿಗ್ರಹ ಇದ್ರೆ ನಿಮ್ಮ ಶತ್ರುಗಳ ಪ್ರತಿ ನೀವು ತುಂಬಾ ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ತೀರಿ. ನೀವು ಆರನೇ ಮನೇಲಿ ಶನಿ ಇದ್ರೆ. ಮತ್ತೆ ಕರ್ತವ್ಯದ ಪ್ರತಿ ತುಂಬಾ ಒಂದು ಕಟ್ಟುನಿಟ್ಟು ಇರ್ತದೆ. ಏಳನೇ ಮನೇಲಿ ಏನಾದ್ರು ಶನಿಗ್ರಹ ಇದ್ರೆ ನಿಮ್ಮ ಸಂಗಾತಿಯ ಪ್ರತಿ ತುಂಬಾ ಒಂದು ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ತೀರಿ. ನೀವು ನಿಮ್ಮ ಸಂಗಾತಿಯ ಪ್ರತಿ ತುಂಬಾ ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ಬೋದು. ಸಾರ್ವಜನಿಕ ವಲಯದಲ್ಲಿ ತುಂಬಾ ಶಿಸ್ತು ಕಟ್ಟುನಿಟ್ಟು ಇರ್ಬೋದು. ಎಂಟನೇ ಮನೆಯಲ್ಲಿ ಶನಿಗ್ರಹ ಇದ್ರೆ ರಹಸ್ಯ ವಿಷಯಗಳ ಬಗ್ಗೆ ತುಂಬಾ ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ಬೋದು. ಒಂಬತ್ತನೇ ಮನೇಲಿ ಏನಾದ್ರು ಶನಿಗ್ರಹ ಇದ್ರೆ ತಂದೆಯ ಪ್ರತಿ ಕಟ್ಟುನಿಟ್ಟು ಆಗಿರ್ಬೋದು. ನಿಮ್ಮ ತಂದೆ ಕೂಡ ತುಂಬಾ ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ಬೋದು ಒಂಬತ್ತನೇ ಮನೆಯಲ್ಲಿ. ಮತ್ತೆ ಹೈಯರ್ ಎಜುಕೇಶನ್ ಅಲ್ಲಿ ತುಂಬಾ ಒಂದು ಶಿಸ್ತು ಕಟ್ಟುನಿಟ್ಟು ಇರ್ತದೆ. ಹತ್ತನೇ ಮನೇಲಿ ಶನಿಗ್ರಹ ಇದ್ರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ತುಂಬಾ ಒಂದು ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ಬೋದು. ವೃತ್ತಿ ಕ್ಷೇತ್ರದಲ್ಲಿ ತುಂಬಾ ಶಿಸ್ತನ್ನು ಬಯಸಬಹುದು. ನೀವು ನಿಮ್ಮ ಸಹೋದ್ಯೋಗಗಳ ಮೇಲೆ ಕೂಡ ನೀವು ಸ್ವಲ್ಪ ಶಿಸ್ತಿನ ಕ್ರಮ ತಗೋಬಹುದು. ಹನ್ನೊಂದನೇ ಮನೇಲಿ ಶನಿಗ್ರಹ ಇದ್ರೆ ನಿಮ್ಮೊಂದು ಸ್ನೇಹಿತರ ವಲಯದಲ್ಲಿ ತುಂಬಾ ಒಂದು ಕಟ್ಟುನಿಟ್ಟಿನ ವ್ಯಕ್ತಿ ಆಗಿರ್ಬೋದು. ನೀವು 12ನೇ ಮನೇಲಿ ಶನಿಗ್ರಹ ಇದ್ರೆ ನೀವು ದೂರದ ಸ್ಥಳಗಳಲ್ಲಿ ಕಟ್ಟುನಿಟ್ಟು ಅಥವಾ ಶಿಸ್ತನ್ನು ಬಯಸಬಹುದು. ಇದು ಶನಿ ಇರುವ ಪ್ರಕಾರ ಕಟ್ಟುನಿಟ್ಟು ಅಥವಾ ಶಿಸ್ತು ಬಯಸುವಂತ ಒಂದು ವಿಷಯ. ನಿಮ್ಗೆ ಜಾತಕ ಶುರು ಮಾಡ್ಬೇಕಂದ್ರೆ ಒಂದು ವಾರ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೇನೆ. ಎಷ್ಟಾದ್ರೂ ಬೇರೆ. ನಮಸ್ಕಾರ.